ಕೆಲವು ದಿನಗಳ ಹಿಂದೆ ಹಿಮಾಚಲ ಪ್ರದೇಶದ ಓರ್ವ ವೆಲ್ ಎಜುಕೇಟೆಡ್ ಆಗಿರುವ ಹುಡುಗಿ ಒಂದೇ ಟೈಮಿಗೆ ಇಬ್ಬರು ವೆಲ್ ಎಜುಕೇಟೆಡ್ ಆಗಿರುವ ವೆಲ್ ಸೆಟಲ್ಡ್ ಆಗಿರುವ ಅಂತಮ್ಮಂದಿರನ್ನ ಮದುವೆ ಆಗ್ತಾಳೆ. ಇದು ಒಂದು ಅರೇಂಜ್ ಮ್ಯಾರೇಜ್ಡ್ ಆಗಿರುತ್ತೆ. ಇಲ್ಲಿ ಇವರನ್ನ ಯಾರು ಕೂಡ ಫೋರ್ಸ್ ಮಾಡಿರಲ್ಲ. ಈ ಮೂವರು ಕೂಡ ವೆಲ್ ಎಜುಕೇಟೆಡ್ ಆಗಿದ್ದರೂ ಕೂಡ ಮತ್ತು ವೆಲ್ ಸೆಟಲ್ಡ್ ಆಗಿದ್ದರೂ ಕೂಡ ಪರಸ್ಪರ ಸಹಮತಿಯೊಂದಿಗೆ ಈ ರೀತಿಯಾಗಿ ಮದುವೆ ಆಗ್ತಾರೆ. ಇಲ್ಲಿ ಓರ್ವ ಯುವತಿ ತನ್ನ ಸ್ವಇಚ್ಛೆಯಿಂದ ಇಬ್ಬರು ಪುರುಷರನ್ನ ತನ್ನ ಗಂಡ ಅಂತೇಳಿ ಸ್ವೀಕರಿಸ್ತಾಳೆ. ಅದೇ ರೀತಿ ಇಬ್ಬರು ಪುರುಷರು ಒಂದೇ ಹುಡುಗಿಯನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾರೆ. ಒಂದು ಹೆಣ್ಣನ್ನ ಮತ್ತೆ ಅವಳ ಲೈಫನ್ನು ಹಂಚಿಕೊಳ್ಳೋಕೆ ಈ ಇಬ್ಬರು ಪುರುಷರು ಕೂಡ ಮುಂದಾಗ್ತಾರೆ. ಇವರು ಯಾಕೆ ಈ ರೀತಿ ಮದುವೆ ಆಗ್ತಾರಪ್ಪ ಅಂತಂದರೆ ಇದು ಇವರ ಬುಡಕಟ್ಟು ಜನಾಂಗದ ಒಂದು ಸಂಪ್ರದಾಯವಾಗಿದೆ. ಇದಕ್ಕೆ ದ್ರೌಪದಿ ಪ್ರಥಾ ಅಥವಾ ಜೋಡಿದಾರ ಅಂತ ಕರೀತಾರೆ. ನೀವು ಮಹಾಭಾರತದಲ್ಲಿ ಬರುವ ದ್ರೌಪದಿಗೆ 5 ಜನ ಗಂಡಂದಿರಿದ್ರು, 5 ಜನ ಪುರುಷರು ಒಂದೇ ಹೆಣ್ಣನ್ನು ಹೆಂಡತಿಯಾಗಿ ಸ್ವೀಕರಿಸಿದ್ರು ಅನ್ನೋದನ್ನು ಕಥೆಗಳಲ್ಲಿ ಕೇಳಿರ್ತೀರ. ಅದೇ ಥರನಾದ ಸಿಮಿಲರ್ ಇನ್ಸಿಡೆಂಟು ಮಾಡರ್ನ್ ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಇದರಲ್ಲಿ ಆಸಕ್ತಿಯನ್ನು ತೋರಿಸಿದ್ರು. ಹೀಗಾಗಿ ಇದು 2-3 ದಿನಗಳ ತನಕ ಆಲ್ ಓವರ್ ಇಂಡಿಯಾ ಟ್ರೆಂಡಿಂಗ್ನಲ್ಲಿತ್ತು. ಇದನ್ನು ನೀವು ಕೂಡ ಕೇಳಿರ್ಬೋದು. ಸೊ ಇದನ್ನು ಕೇಳಿದ ನಂತರ ನಿಮ್ಮ ತಲೆಯಲ್ಲಿ ಕೆಲವೊಂದಿಷ್ಟು ಡೌಟ್ಗಳು ಬಂದಿರ್ತವೆ. ಸರ್, ಈ ರೀತಿ ಮದುವೆ ಆಗೋಕ್ಕೂ ಕೂಡ ಚಾನ್ಸ್ ಇದೆನಾ? ಓರ್ವ ಯುವತಿ ಒಂದೇ ಟೈಮಿಗೆ ಒಂದಕ್ಕಿಂತಲೂ ಜಾಸ್ತಿ ಪುರುಷರನ್ನು ಮದುವೆ ಆಗ್ಬೋದಾ? ಇದೇ ಥರ ಒಬ್ಬ ಹುಡುಗ 2-3 ಯುವತಿಯರನ್ನು ಒಂದೇ ಟೈಮಿಗೆ ಮದುವೆ ಆಗ್ಬೋದಾ? ಇದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆನಾ? ಪಾಲಿಗ್ಯಾಮಿ ಲೀಗಲ್ ಆಗಿದೆನಾ, ಇಲ್ಲೀಗಲ್ ಆಗಿದೆನಾ ಅನ್ನೋ ಎಲ್ಲ ಡೌಟ್ಗಳು ನಿಮ್ಮ ತಲೆಯಲ್ಲಿ ಬಂದಿರ್ತವೆ. ಅವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಏನಿದು ದ್ರೌಪದಿ ಪ್ರಥಾ ಅಥವಾ ಜೋಡಿದಾರ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಜೋಡಿದಾರ ಅಥವಾ ದ್ರೌಪದಿ ಪ್ರಥಾ ಅನ್ನೋದು ಬುಡಕಟ್ಟು ಜನಾಂಗದ ಒಂದು ನಿಯಮವಾಗಿದೆ ಅಥವಾ ಇದಕ್ಕೊಂದು ನೀವು ಸಂಪ್ರದಾಯ ಅಂತ ಕರಿಬಹುದು. ಈ ಒಂದು ಸಂಪ್ರದಾಯ ಏನು ಹೇಳತ್ತಪ್ಪ ಅಂತಂದರೆ, ಓರ್ವ ಹೆಣ್ಣು ತನ್ನ ಸ್ವಇಚ್ಛೆಯಿಂದ ಒಂದಕ್ಕಿಂತಲೂ ಜಾಸ್ತಿ ಪುರುಷರನ್ನು ಮದುವೆ ಆಗ್ಬೋದು. ಅವಳು ಮನಸ್ಸು ಮಾಡಿದರೆ ಇಬ್ಬರನ್ನು ಮದುವೆ ಆಗ್ಬೋದು. 3, 4, 5, 6, 7 ಎಷ್ಟು ಬೇಕಾದರೂ ಮದುವೆ ಆಗ್ಬೋದು. ಯಾವುದೇ ಅಪ್ಪರ್ ಲಿಮಿಟ್ ಇಲ್ಲ. ಆಕೆ ಬೇಕಂತಂದರೆ ಅಂತಮ್ಮಂದಿರನ್ನು ಮದುವೆ ಆಗ್ಬೋದು. ಒಂದೇ ಕುಟುಂಬದಲ್ಲಿರುವ 2 ಹುಡುಗರನ್ನು 3 ಹುಡುಗರನ್ನು ಅಂತಮ್ಮಂದಿರನ್ನು ಮದುವೆ ಆಗ್ಬೋದು. ಇಲ್ಲಪ್ಪ ಅಂತಂದರೆ ಬೇರೆ ಬೇರೆ ಪುರುಷರನ್ನು ಕೂಡ ಆಕೆ ಒಂದೇ ಟೈಮಿಗೆ ಮದುವೆ ಆಗ್ಬೋದು. ಇದಕ್ಕೆ ಈ ಜೋಡಿದಾರ ಅಥವಾ ದ್ರೌಪದಿ ಪ್ರಥಾ ಆಕೆಗೆ ಅನುಮತಿಯನ್ನು ಕೊಡುತ್ತೆ. ಈ ಥರನಾದ ಮದುವೆ ಇದೆಯಲ್ಲ, ಇದು ಭಾರತದ ಹಿಮಾಚಲ ಪ್ರದೇಶ, ಉತ್ತರಾಖಂಡ ಹಾಗೂ ಲಡಾಖ್ನಲ್ಲಿ ಜಾರಿಯಲ್ಲಿದೆ. ಇದು ಏನು ನಿನ್ನೆ ಮೊನ್ನೆಂದಲ್ಲ, ಇದು ಸಾವಿರಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ಹೆಂಗೆ ಇವರು ವೆಲ್ ಎಜುಕೇಟೆಡ್ ಆಗಿದ್ದರೂ ಕೂಡ ನಮ್ಮ ಬುಡಕಟ್ಟು ಜನಾಂಗದ ಒಂದು ನಿಯಮ ಅಥವಾ ಪರಂಪರೆ ಸಂಪ್ರದಾಯ ಜೀವಂತವಾಗಿರಬೇಕು ಅಂತ ಹೇಳಿಬಿಟ್ಟು ಮದುವೆ ಆದರೂ, ಇವರಂತೆ ಬಹಳಷ್ಟು ಜನ ಮದುವೆ ಆಗ್ತಾರೆ. ದ್ರೌಪದಿ ಹತ್ರ ಮದುವೆ ಆಗೋಕ್ಕೆ ಅಲ್ಲಿರುವ ಹೆಣ್ಮಕ್ಳು ತಯಾರಾಗ್ತಾರೆ ಮತ್ತು ಅಲ್ಲಿರುವ ಗಂಡ್ಮಕ್ಳು ಕೂಡ ತಯಾರಾಗ್ತಾರೆ. ಇದು ಸಾವಿರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಈಗ ನಮ್ಮ ಜನರ ಗಮನ ಇದರ ಮೇಲೆ ಬಿದ್ದಿದೆ. ಇವರು ಯಾಕೆ ಈ ರೀತಿ ಮದುವೆ ಆಗ್ತಾರಪ್ಪ ಅಂತಂದರೆ, ನಂಬರ್ 1, ಇದು ಇವರ ಧಾರ್ಮಿಕ ಒಂದು ಪರಂಪರೆಯಾಗಿದೆ. ಅದಕ್ಕಾಗಿ ಮದುವೆ ಆಗ್ತಾರೆ. ಸಾವಿರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ನಾವು ಇದನ್ನು ಬ್ರೇಕ್ ಮಾಡಬಾರ್ದು, ಕಂಟಿನ್ಯೂ ಮಾಡೋಣ ಅಂತೇಳಿ ಮದುವೆ ಆಗಿಬಿಡ್ತಾರೆ. ಇನ್ನು ನಂಬರ್ 2 ರೀಸನ್ ಏನಪ್ಪ ಅಂತಂದರೆ, ತಮ್ಮ ಆಸ್ತಿ ಇಬ್ಬಾಗವಾಗಬಾರ್ದು, ಡಿವೈಡ್ ಆಗಬಾರ್ದು, ನಮ್ಮ ಸಂಪೂರ್ಣ ಜಮೀನು ಪ್ರಾಪರ್ಟಿ ಇದೆಯಲ್ಲ ಅದು ಒಗ್ಗಟ್ಟಾಗಿರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮದುವೆ ಆಗ್ತಾರೆ. 2 ಅಂತಮ್ಮಂದಿರಿದ್ದಾರೆ. ಇವರಿಬ್ಬರು ಕೂಡ ಒಂದೇ ಹುಡುಗಿಯನ್ನು ಮದುವೆ ಆಗುವ ಬದಲು ಇಬ್ಬರು ಬೇರೆ ಬೇರೆ ಹುಡುಗಿಯರನ್ನು ಮದುವೆ ಆಗಿಬಿಟ್ರೆ ಆಸ್ತಿ ಡಿವೈಡ್ ಆಗುತ್ತೆ. ಆದರೆ ಒಂದೇ ಹುಡುಗಿಯನ್ನು ಮದುವೆ ಆಗಿದ್ದಾರಪ್ಪ ಅಂತಂದರೆ ಆಸ್ತಿಯನ್ನು ಡಿವೈಡ್ ಮಾಡುವ ಪ್ರಶ್ನೆಯೇ ಬರಲ್ಲ. ಇವರ ಸಂಪತ್ತು ಪ್ರಾಪರ್ಟಿ ಇದೆಯಲ್ಲ ಸೇಫ್ ಆಗಿರುತ್ತೆ ಅನ್ನೋದು ಇವರ ಒಂದು ಕಲ್ಪನೆಯಾಗಿದೆ. ಇನ್ನು ಇವರು ತಮ್ಮ ಫ್ಯಾಮಿಲಿಯ ಒಗ್ಗಟ್ಟನ್ನು ಮೇಂಟೈನ್ ಮಾಡುವುದಕ್ಕಾಗಿ ಈ ರೀತಿಯಾಗಿ ಮದುವೆ ಆಗ್ತಾರೆ. ಈಗ 2 ಅಂತಮ್ಮಂದಿರಿದ್ದಾರೆ. ಇಬ್ಬರು ಬೇರೆ ಬೇರೆ ಹುಡುಗಿಯರನ್ನು ಮದುವೆ ಆಗಿಬಿಟ್ರೆ ಅವ್ರು ಬಂದಾಗ ಮನೆಯಲ್ಲಿ ಜಗಳ ಶುರು ಆಗೋದೆ, ಆ ಮನೆ ಮುರಿಯೋದೆ, ಹಿರಿಮಗ ಒಂದು ಕಡೆ ಹೋಗೋನು, ಕಿರಿಮಗ ಒಂದು ಕಡೆ ಹೋಗೋನು, ಈ ರೀತಿ ಎಲ್ಲ ಕೌಟುಂಬಿಕ ಕಲಹಗಳಾಗ್ತಾವಲ್ಲ, ಇವುಗಳನ್ನೆಲ್ಲ ಅವಾಯ್ಡ್ ಮಾಡುವುದಕ್ಕಾಗಿ ಅವರು ಈ ರೀತಿಯಾದ ಮದುವೆಗಳನ್ನು ಆಗ್ತಾರೆ. ಇನ್ನು ಮತ್ತೊಂದು ದೊಡ್ಡ ರೀಸನ್ ಏನಪ್ಪ ಅಂತಂದರೆ, ಇವರು ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡುವುದಕ್ಕಾಗಿಯೂ ಕೂಡ ಈ ರೀತಿಯಾಗಿ ಮದುವೆ ಆಗ್ತಾರೆ. 2 ಪುರುಷರು 2 ಬೇರೆ ಬೇರೆ ಯುವತಿಯರನ್ನು ಮದುವೆ ಆಗಿಬಿಟ್ರೆ ಏನಾಗುತ್ತೆ, ಅವ್ರು ಇಬ್ಬರಿಬ್ಬರು ಮಕ್ಕಳು ಮಾಡಿಬಿಟ್ರೆ ಮನೆಯಲ್ಲಿ ಟೋಟಲಾಗಿ 4 ಮಕ್ಕಳಾಗ್ತವೆ. ಆದರೆ 2 ಅಂತಂದ್ರೆ ಒಂದೇ ಹುಡುಗಿಯನ್ನು ಮದುವೆ ಆಗಿಬಿಟ್ರೆ 2 ಮಕ್ಕಳನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತಲ್ಲ. ಸೊ ಇಷ್ಟೆಲ್ಲ ಕಾರಣಗಳಿಂದಾಗಿ ಅವರು ಈ ರೀತಿಯಾಗಿ ಮದುವೆ ಆಗ್ತಾರೆ. ಇನ್ನು ನೀವು ಕೇಳ್ಬೋದು,
ಈ ರೀತಿ ಜೋಡಿದಾರದ ಪ್ರಕಾರ ಮದುವೆ ಆಗುವುದಕ್ಕೆ ನಮ್ಮ ಭಾರತೀಯ ಕಾನೂನಿನಲ್ಲಿ ಅವಕಾಶ ಇದೆನಾ, ಇದು ಲೀಗಲ್ ಆಗಿದೆನಾ ಅಂತ ಕೇಳ್ಬೋದು. ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕಪ್ಪ ಅಂತಂದರೆ ಇದು ನಮ್ಮ ಭಾರತೀಯ ಕಾನೂನಿನಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಪ್ರಕಾರ ಇಲ್ಲೀಗಲ್ ಆಗಿದೆ. ಇದಕ್ಕೆ ಯಾವುದೇ ಥರನಾದ ಲೀಗಲ್ ವ್ಯಾಲಿಡೇಷನ್ ಇಲ್ಲ. ಕಾನೂನು ಈ ರೀತಿ ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೊಡಲ್ಲ. ಆದರೂ ಕೂಡ ಹಿಮಾಚಲ ಪ್ರದೇಶದವರಿಗೆ, ಉತ್ತರಾಖಂಡದವರಿಗೆ, ಲಡಾಖ್ದವರಿಗೆ, ಬುಡಕಟ್ಟು ಜನಾಂಗದವರಿಗೆ ಯಾಕೆ ಕೊಡತ್ತಪ್ಪ ಅಂತಂದರೆ ಅದು ಅವರ ಒಂದು ಧಾರ್ಮಿಕ ಪರಂಪರೆಯಾಗಿದೆ, ಧಾರ್ಮಿಕ ನಂಬಿಕೆಯಾಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ನಿಮ್ಮ ಸ್ವಂತ ಇಚ್ಛೆ ಮತ್ತು ಸ್ವಂತ ರಿಸ್ಕ್ನ ಮೇಲೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂಥೇಳಿ ಲೂಸ್ ಬಿಡತ್ತೆ. ಆದರೆ ಮಾಡ್ಕೊಳ್ಳಿ, ಅದು ಲೀಗಲ್ ಆಗಿದೆ, ಏನಾದರೂ ಆದರೆ ನಾವು ಸೇಫ್ಟಿ ಕೊಡ್ತೀವಿ, ನ್ಯಾಯ ಕೊಡ್ತೀವಿ ಅಂತ ಅದಕ್ಕೆ ಯಾವುದೇ ಥರನಾದ ವ್ಯಾಲಿಡೇಷನ್ ಇಲ್ಲ. ಈಗ ಈ ಇಬ್ಬರು ಪುರುಷರು ಕೂಡ ಒಂದೇ ಹುಡುಗಿಯನ್ನು ಮದುವೆ ಆಗಿದ್ದಾರೆ. ಇನ್ನು ಇವರ ಸಂಸಾರದಲ್ಲಿ ಏನಾದರೂ ಕಲಹಗಳು ಶುರುವಾದರೆ, ಈಗ ಈ ಹುಡುಗಿ ಇವನಿಗೆ ಜಾಸ್ತಿ ಅಟೆನ್ಷನ್ ಕೊಡೋದು, ಇವನ ಜೊತೆ ಜಾಸ್ತಿ ಇರೋದು, ಇವನಿಗೆ ಕಡಿಮೆ ಅಟೆನ್ಷನ್ ಕೊಡೋದು, ಈ ರೀತಿಯಾಗಿ ಮಾಡಿಬಿಟ್ಟು ಏನಾದರೂ ಕಲಹಗಳಾದರೆ ಸೊ ಅಲ್ಲಿ ಭಾರತೀಯ ಕೋರ್ಟು ಏನು ಜಾಸ್ತಿ ಮುತುವರ್ಜಿಯನ್ನು ವಹಿಸಲ್ಲ, ಜಾಸ್ತಿ ಗ್ಯಾರಂಟಿಯನ್ನು ಕೊಡಲ್ಲ. ಸೊ ನೀವು ನಿಮ್ಮ ಪರಂಪರೆ ಇದೆಯಲ್ಲ, ನಿಮ್ಮ ಸ್ವಂತಿನ ರಿಸ್ಕ್ನ ಮೇಲೆ ಆಗೋರಿದ್ರೆ ಹಾಗೆ ಅನ್ನತ್ತೆ, ಆದರೆ ಅದಕ್ಕೆ ಲೀಗಲ್ ಸ್ಟೇಟಸ್ ಇಲ್ಲ. ಐ ಹೋಪ್ ನಿಮಗೆ ದ್ರೌಪದಿ ಪ್ರಥಾ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ನಾವು ಭಾರತದಲ್ಲಿ ಪಾಲಿಗ್ಯಾಮಿ ಯಾವ ರೀತಿಯಾಗಿದೆ ಮತ್ತು ಅದಕ್ಕೆ ಏನೇನೆಲ್ಲ ಸ್ಟೇಟಸ್ಗಳಿವೆ ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಪಾಲಿಗ್ಯಾಮಿ ಬಹುಪತ್ನಿತ್ವ ಅಥವಾ ಪತಿತ್ವ ಇದೇನು ಹೊಸದಲ್ಲ. ಇದು ಸಾವಿರಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ಎಲ್ಲ ಧರ್ಮಗಳಲ್ಲಿ ಬರುವ ದೇವರುಗಳು ಕೂಡ ಒಂದಕ್ಕಿಂತಲೂ ಜಾಸ್ತಿ ಹೆಂಡತಿಯರನ್ನು ಇಟ್ಕೊಂಡಿದ್ದಾರೆ, ಮದುವೆ ಆಗಿದ್ದಾರೆ. ಇದನ್ನು ನೀವು ಪುರಾಣ ಕಥೆಗಳಲ್ಲಿ ಓದಿರ್ತೀರ. ಮತ್ತು ಮುಂಚೆ ರಾಜ ಮಹಾರಾಜರ ಆಳ್ವಿಕೆ ಇದ್ದಾಗಲೂ ಕೂಡ ರಾಜ ಮಹಾರಾಜರು ನೂರಾರು ರಾಣಿಯನ್ನು ಮದುವೆ ಆಗ್ತಾಯಿದ್ರು, ಬಹಳಷ್ಟು ಹೆಣ್ಮಕ್ಳನ್ನು ಮದುವೆ ಆಗ್ತಾಯಿದ್ರು. ತಮ್ಮ ವಂಶ ಉಳಿಲಿ ಬೆಳೀಲಿ, ಶತ್ರುಗಳು ಅಟ್ಯಾಕ್ ಮಾಡಿದಾಗ ಯುವರಾಜ ಸತ್ತೋದ್ರೆ ನಮ್ಮ ಸಾಮ್ರಾಜ್ಯ ಖತಮ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ನೂರಾರು ಜನ ಹೆಣ್ಮಕ್ಳನ್ನು ಮದುವೆ ಆಗ್ತಾಯಿದ್ರು, ನೂರಾರು ಮಕ್ಕಳನ್ನು ಮಾಡ್ತಾಯಿದ್ರು. ಸೊ ಪಾಲಿಗಾಮಿ ಅಂತೂ ಪುರಾಣ ಕಾಲದಿಂದಲೂ ನಡೀತಾ ಬರ್ತಾ ಇದೆ, ಇತಿಹಾಸ ಕಾಲದಿಂದಲೂ ಕೂಡ ನಡೀತಾ ಬರ್ತಾ ಇದೆ. ಈಗಲೂ ಕೂಡ ಪಾಲಿಗಾಮಿ ಭಾರತದಲ್ಲಿ ಎಕ್ಸಿಸ್ಟ್ ಆಗಿದೆ. ಸೊ ಇದೇನು ಹೊಸದಲ್ಲ. ಈ ಪಾಲಿಗಾಮಿ ಅಂತಂದರೆ ಏನಪ್ಪ ಅಂತಂದರೆ ಒಂದೇ ಟೈಮಿಗೆ ಒಂದಕ್ಕಿಂತಲೂ ಜಾಸ್ತಿ ಲೈಫ್ ಪಾರ್ಟ್ನರ್ಗಳನ್ನು ಹೊಂದೋದು, ಒಂದಕ್ಕಿಂತಲೂ ಜಾಸ್ತಿ ಪುರುಷರನ್ನು ಮದುವೆ ಆಗೋದು, ಇಲ್ಲವೇ ಸ್ತ್ರೀಯರನ್ನು ಮದುವೆ ಆಗೋದು. ಈ ಪಾಲಿಗಾಮಿಯಲ್ಲಿ 2 ಟೈಪ್ಸ್ ಬರ್ತವೆ. ನಂಬರ್ 1 ಪಾಲಿಗೈನಿ. ಈ ಪಾಲಿಗೈನಿಗೆ ನೀವು ಬಹುಪತ್ನಿತ್ವ ಅಂತ ಕರಿಬೋದು. ನೀವು ಒಂದಕ್ಕಿಂತಲೂ ಜಾಸ್ತಿ ಹೆಂಡತಿಯರನ್ನು ಮದುವೆ ಆಗಿಬಿಟ್ರೆ ಅದಕ್ಕೇನೆ ನಾವು ಬಹುಪತ್ನಿತ್ವ ಅಥವಾ ಪಾಲಿಗೈನಿ ಅಂತ ಕರಿತೀವಿ. ಈ ಬಹುಪತ್ನಿತ್ವ ಇದೆ ಅಲ್ಲ, ಭಾರತದಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿದೆ. ನೀವು ಎಲ್ಲ ಧರ್ಮಗಳಲ್ಲೂ ಕೂಡ ನೋಡಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲೂ ಕೂಡ ಅವ್ರಿಗೆ ಬೇಕಪ್ಪ ಅಂತಂದರೆ ಏನಾದರೂ ಕಳ್ಳಾಟಗಳನ್ನು ಆಡೋಕ್ಕೆ ಹೋಗಿ ತಗಲಾಕೊಂಡ್ರಪ್ಪ ಅಂತಂದರೆ ಒಂದಕ್ಕಿಂತಲೂ ಜಾಸ್ತಿ ಮದುವೆಗಳನ್ನ ಹಾಗೆ ಆಗ್ತಾರೆ, 2-3 ಮದುವೆಗಳನ್ನ ಹಾಗೆ ಆಗ್ತಾರೆ, ನೀವು ನೋಡಿರ್ಬೋದು. ಇನ್ನು ಈ ಸೆಲೆಬ್ರಿಟಿಗಳು, ಕ್ರಿಕೆಟರ್ಗಳು, ರಾಜಕಾರಣಿಗಳು ಅಂತೂ ಕೇಳೋದೇ ಬೇಡ. ಇವರು 2-3 ಮದುವೆಯನ್ನು ಆರಾಮಾಗಿ ಆಗ್ತಾರೆ, ಯಾಕಂದರೆ ಸಿಕ್ಕಾಪಟ್ಟೆ ಹರಾಮಿ ದುಡ್ಡು ಇರುತ್ತೆ, ಸಾಕಕ್ಕೇನು ಪ್ರಾಬ್ಲಮ್ ಇಲ್ಲ ಅಂಥವ್ರಾಗಿರ್ತಾರೆ. ಪಾಲಿಗೈನಿ ಅಂತೂ ಭಾರತದಲ್ಲಿ ಕಾಮನ್ ಆಗಿ ಎಲ್ಲ ಕಡೆಗೆ ಕಂಡು ಬರುತ್ತೆ. ಇನ್ನು ಟೈಪ್ ನಂಬರ್ 2 ಏನಪ್ಪ ಅಂತಂದರೆ ಪಾಲಿಯಾಂಡ್ರಿ. ಇದಕ್ಕೆ ನೀವು ಬಹುಪತಿತ್ವ ಅಂತ ಕರಿಬೋದು. ಇಲ್ಲಿ ಓರ್ವ ಮಹಿಳೆಗೆ ಒಂದಕ್ಕಿಂತಲೂ ಜಾಸ್ತಿ ಗಂಡಂದಿರು ಇರ್ತಾರೆ. ಹೇಗೆ ದ್ರೌಪದಿಗೆ 5 ಜನ ಗಂಡಂದಿರಿದ್ರು, ಮತ್ತು ನಾನು ಕಳೆದ ಎಕ್ಸಾಂಪಲಲ್ಲಿ ಕೊಟ್ಟಾಗ ಒಂದೇ ಹುಡುಗಿ ಇಬ್ಬರನ್ನ ಮದುವೆ ಆಗ್ತಾಳೋ, ಇದಕ್ಕೆ ನಾವು ಪಾಲಿಯಾಂಡ್ರಿ ಅಥವಾ ಬಹುಪತಿತ್ವ ಅಂತ ಕರಿತೀವಿ. ಇದೇನು ಕಾಮನ್ ಅಲ್ಲ, ಇದು ತುಂಬಾ ರೇರ್ ಆಗಿದೆ. ಎಲ್ಲೋ ಕೋಟಿಗೊಬ್ಬರಲ್ಲಿ ಈ ರೀತಿಯಾಗಿ ಮದುವೆ ಆಗ್ತಾರೆ. ಇವರು ಹಿಮಾಚಲ ಪ್ರದೇಶದಲ್ಲಿ ಮದುವೆ ಆಗಿದ್ದಾರಲ್ಲ, ಈ ರೀತಿ ಮದುವೆ ಆಗ್ತಾರೆ. ಇದು ಕಾಮನ್ ಆಗಿಲ್ಲ. ಈ ರೀತಿಯಾಗಿ ಮದುವೆ ಆಗೋಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಲೀಗಲ್ ಸ್ಟೇಟಸ್ ಏನು ಹೇಳುತ್ತೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಕಾನೂನಿನಲ್ಲಿ ಬೇರೆ ಬೇರೆ ಧರ್ಮದವರಿಗೋಸ್ಕರ ಬೇರೆ ಬೇರೆಯಾದ ಮದುವೆಯ ಕಾನೂನುಗಳಿವೆ. ಹೀಗಾಗಿ ಕೆಲವೊಂದಿಷ್ಟು ಧರ್ಮದವರಿಗೆ ನೀವು ಒಬ್ಬರಿಗಿಂತಲೂ ಜಾಸ್ತಿ ಜನರನ್ನು ಮದುವೆ ಆಗ್ಬೋದು ಅನ್ನೋದಕ್ಕೆ ಅನುಮತಿ ಸಿಗತ್ತೆ. ಇನ್ನು ಕೆಲವು ಧರ್ಮದವರಿಗೆ ಸಿಗಲ್ಲ. ಅದು ಯಾವ್ಯಾವ ಧರ್ಮದವರಿಗೆ ಸಿಗತ್ತೆ, ಯಾರಿಗೆ ಸಿಗಲ್ಲ ಅನ್ನೋದರ ಕಂಪ್ಲೀಟ್ ಲಿಸ್ಟು ಇಲ್ಲಿದೆ. ಹಿಂದೂಗಳು ಮದುವೆ ಆಗುವಾಗ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಪ್ರಕಾರ ಮದುವೆ ಆಗ್ತಾರೆ. ಈ ಒಂದು ಕಾನೂನಿನಲ್ಲಿ ಪಾಲಿಗ್ಯಾಮಿಗೆ ಅವಕಾಶ ಇಲ್ಲ. ಓರ್ವ ಹಿಂದೂ ಪುರುಷ ಒಂದೇ ಹುಡುಗಿಯನ್ನು ಮದುವೆ ಆಗಬೇಕು ಒಂದೇ ಟೈಮಿಗೆ. ಅದೇ ರೀತಿ ಒಂದು ಹಿಂದೂ ಹುಡುಗಿ ಒಂದೇ ಟೈಮಿಗೆ ಓರ್ವನೇ ಪುರುಷನೊಂದಿಗೆ ಮದುವೆ ಆಗಬೇಕು. ಸೊ ಪಾಲಿಗ್ಯಾಮಿಗೆ ಹಿಂದೂಗಳಿಗೆ ಅವಕಾಶ ಇಲ್ಲ. ಸೊ ಅದೇ ರೀತಿ ಕ್ರಿಶ್ಚಿಯನರಿಗೂ ಕೂಡ ಪಾಲಿಗ್ಯಾಮಿಗೆ ಅವಕಾಶ ಇಲ್ಲ. ಪಾರ್ಸಿಗಳಿಗೂ ಕೂಡ ಪಾಲಿಗ್ಯಾಮಿಗೆ ಅವಕಾಶ ಇಲ್ಲ.
ಸಿಖ್ಖರಿಗೆ, ಜೈನ್ಸ್ಗಳಿಗೆ, ಬುದ್ಧಿಸ್ಟ್ಗಳಿಗೂ ಕೂಡ ಪಾಲಿಗ್ಯಾಮಿಗೆ ಅವಕಾಶ ಇಲ್ಲ. ಯಾಕಂದರೆ ಅವರ ಮದುವೆಗಳು ಕೂಡ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಅಂಡರ್ನಲ್ಲಿಯೇ ಕನ್ಸಿಡರ್ ಆಗ್ತವೆ. ಇನ್ನು ಇಸ್ಲಾಂ ಬಂತಪ್ಪ ಅಂತಂದರೆ, ಮುಸ್ಲಿಮರು ಬಂತಪ್ಪ ಅಂತಂದರೆ ಅವರಲ್ಲಿ ಪಾಲಿಗಾಮಿಗೆ ಲೀಗಲ್ ಆದ ಅವಕಾಶ ಇದೆ. ಇದಕ್ಕೆ ಕಾನೂನು ಅನುಮತಿಯನ್ನು ಕೊಡುತ್ತೆ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ಬರೀ ಪುರುಷರಿಗೆ ಕೊಡುತ್ತೆ. ಮತ್ತು ಆ ಮುಸ್ಲಿಂ ಪುರುಷರು 4 ಯುವತಿಯರನ್ನು ಒಂದೇ ಟೈಮಿಗೆ ಮದುವೆ ಆಗ್ಬೋದು ಅಥವಾ ಬೇರೆ ಬೇರೆ ಟೈಮಿಗೂ ಕೂಡ ಆಗ್ಬೋದು. ಟೋಟಲ್ ಆಗಿ ಓರ್ವ ಮುಸ್ಲಿಂ ವ್ಯಕ್ತಿಗೆ 4 ಜನ ಮಹಿಳೆಯರನ್ನು ಮದುವೆ ಆಗುವ ಅವಕಾಶವನ್ನು ನಮ್ಮ ಭಾರತೀಯ ಕಾನೂನು ಕೊಡುತ್ತೆ. ಯಾಕಪ್ಪ ಅಂತಂದರೆ ಮುಸ್ಲಿಂ ಮದುವೆಗಳು ಅವರ ಮುಸ್ಲಿಂ ಪರ್ಸ್ನಲ್ ಲಾದಿಂದ ಕಂಟ್ರೋಲ್ ಆಗ್ತವೆ, ಗವರ್ನ್ ಆಗ್ತವೆ. ಅದಕ್ಕಾಗಿ ಅವರಿಗೆ ಅವಕಾಶ ಇದೆ. ಇನ್ನು ಹಿಂದೂಗಳಿಗೆ, ಕ್ರಿಶ್ಚಿಯನ್ಗಳಿಗೆ, ಪಾರ್ಸಿಗಳಿಗೆ, ಸಿಖ್ಖರಿಗೆ, ಜೈನರಿಗೆ, ಬುದ್ಧಿಸ್ಟ್ಗಳಿಗೆ ಯಾಕೆ ಅವಕಾಶ ಇಲ್ಲಪ್ಪ ಅಂತಂದರೆ ಅವರ ಮದುವೆಗಳೆಲ್ಲವೂ ಕೂಡ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಬರುತ್ತವೆ. ಇದಕ್ಕಾಗಿ ಪಾಲಿಗಾಮಿಗೆ ಅವರಿಗೆ ಅವಕಾಶ ಸಿಗಲ್ಲ. ಇನ್ನು ಯಾರು ಟ್ರೈಬಲ್ ಕಮ್ಯುನಿಟಿಯ ಜನ ಇರ್ತಾರೋ, ಬುಡಕಟ್ಟು ಜನಾಂಗದವರು ಇರ್ತಾರೋ, ಅಂದರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್, ಮಧ್ಯಪ್ರದೇಶದ ಕೆಲವು ಪ್ರದೇಶಗಳು, ಅಂಥಲ್ಲಿ ಅವರ ಸಾವಿರಾರು ವರ್ಷಗಳಿಂದ ನಡೆದು ಬರ್ತಾ ಇರುವ ಪರಂಪರೆ ಇದೆ, ನಿಯಮ ಇದೆ, ಸಂಪ್ರದಾಯ ಇದೆ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಅವಕಾಶ ಕೊಡ್ತಾರೆ ಮದುವೆ ಆಗೋಕ್ಕೆ. ಆದರೆ ಅದೇನು ಲೀಗಲ್ ಸ್ಟೇಟಸ್ ಅಲ್ಲ, ವ್ಯಾಲಿಡ್ ಅಲ್ಲ. ಇಲ್ಲಿ ನೀವು ಗಮನಿಸಿದಂತೆ ಮುಸ್ಲಿಂ ಧರ್ಮದವರಿಗೆ 1ಕ್ಕಿಂತಲೂ ಹೆಚ್ಚು ಮದುವೆ ಆಗೋಕ್ಕೆ ಅವಕಾಶ ಸಿಗುತ್ತೆ, ಬರೀ ಪುರುಷರಿಗಷ್ಟೇ. ಇನ್ನು ಮಿಕ್ಕ ಯಾವುದೇ ಧರ್ಮದವರಿಗೂ ಕೂಡ 1ಕ್ಕಿಂತಲೂ ಜಾಸ್ತಿ ಮದುವೆ ಆಗೋಕ್ಕೆ ಲೀಗಲ್ ಆಗಿ ಅವಕಾಶ ಸಿಗಲ್ಲ. ನೀವು ಕೇಳ್ಬೋದು, ಸಪೋಸ್ ನಾವೇನಾದರೂ ಮದುವೆ ಮಾಡಿಕೊಂಡ್ರೆ ಏನಾಗತ್ತೆ? ಈಗ ಆಲ್ರೆಡಿ ಬಹಳಷ್ಟು ಜನ ಮದುವೆ ಮಾಡ್ಕೊತಾ ಇದ್ದಾರೆ. ಹಿಂದೂಗಳು ಕೂಡ, ಜೈನ್ಗಳು ಕೂಡ, ಸಿಖ್ಖರು ಕೂಡ, ಬೌದ್ಧರು ಕೂಡ, ಪಾರ್ಸಿಗಳು ಕೂಡ 1ಕ್ಕಿಂತಲೂ ಜಾಸ್ತಿ ಮದುವೆ ಆಗ್ತಾ ಇದ್ದಾರೆ. ಒಂದು ಹೆಣ್ಣು 1ಕ್ಕಿಂತಲೂ ಜಾಸ್ತಿ ಪುರುಷರನ್ನು ಮದುವೆ ಆಗೋದು ಅಷ್ಟೇನು ಕಂಡು ಬರಲ್ಲ. ನಮ್ಮ ಸಮಾಜದಲ್ಲಿ ಈಸಿಯಾಗಿ ಏನು ಕಂಡು ಬರುತ್ತಪ್ಪ ಅಂತಂದರೆ ಓರ್ವ ಪುರುಷ 2 ಹೆಣ್ಮಕ್ಕಳನ್ನು ಮದುವೆ ಆಗಿರ್ತಾನೆ. ಒಂದೇ ಟೈಮಿಗೆ ಆಗದಿದ್ರೂ ಕೂಡ ಮುಂದೆ ಏನಾದರೂ ಎಡವಟ್ಟು ಮಾಡ್ಕೊಂಡ್ಬಿಟ್ಟು 2ನೇ ಮದುವೆ, 3ನೇ ಮದುವೆ, ಮೊದಲ ಹೆಂಡತಿ ಬದುಕಿರುವಾಗಲೇ ಆಗ್ತಾನೆ ಹೋಗ್ತಾನೆ, 3 ಮದುವೆಗಳನ್ನು ಆಗ್ತಾನೆ. ನನಗೆ ಕಲಿಸಿದ ಒಬ್ಬರು ಲೆಕ್ಚರರ್ ಇದ್ದಾರೆ. ಅವರು 3 ಮದುವೆ ಆಗಿದ್ದಾರೆ. ಮೊದಲನೇದಾಗಿ ಅವರು ಜೈನ ಸಂಪ್ರದಾಯದಂತೆ ಜೈನ್ ಹುಡುಗಿಯನ್ನು ಮದುವೆ ಆಗಿದ್ದಾರೆ. 2ನೇದಾಗಿ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗಿದ್ದಾರೆ. 3ನೇದಾಗಿ ಲಿಂಗಾಯತ ಹುಡುಗಿಯನ್ನು ಮದುವೆ ಆಗಿದ್ದಾರೆ. ಸೊ ಈಗ ಅವರ ಒಂದು ಮೇನ್ ಬಿಸ್ನೆಸ್ ಏನಪ್ಪ ಅಂತಂದರೆ ಅವರು ಎಜುಕೇಷನಿಸ್ಟ್ ಆಗಿದ್ದಾರೆ, ಶಿಕ್ಷಣ ತಜ್ಞರಾಗಿದ್ದಾರೆ. ಪ್ರೈಮರಿ ಸ್ಕೂಲನ್ನು ಮೊದಲ ಹೆಂಡತಿಗೆ ಕೊಟ್ಟಿದ್ದಾರೆ, ಆಕೆ ಹ್ಯಾಂಡಲ್ ಮಾಡ್ತಾಳೆ. ಹೈಸ್ಕೂಲನ್ನು 2ನೇ ಹೆಂಡತಿಗೆ ಕೊಟ್ಟಿದ್ದಾರೆ, ಕಾಲೇಜನ್ನು 3ನೇ ಹೆಂಡತಿಗೆ ಕೊಟ್ಟಿದ್ದಾರೆ. ಇವರು ಪೊಲಿಟಿಕ್ಸನ್ನು ಮಾಡ್ತಾ ತಿರುಗ್ತಾರೆ. ಹಿ ಈಸ್ ಅ ಪೊಲಿಟಿಷಿಯನ್. ಸೊ 3 ಮದುವೆ ಆಗಿದ್ದಾರೆ. ಸೊ ಜೈನ್ ಸಂಪ್ರದಾಯ ಇರಲಿ, ಹಿಂದೂಗಳಿರಲಿ, ಸಿಖ್ರಿರಲಿ, ಕ್ರಿಶ್ಚಿಯನ್ ಇರಲಿ, ಪಾರ್ಸಿ ಇರಲಿ, ಬುದ್ಧಿಸ್ಟ್ಗಳಿರಲಿ, ಅವರಿಗೆಲ್ಲ ಒನ್ಸಿಲ್ಲ. ಆದರೂ ಕೂಡ ಅವ್ರು ಆಗಿದ್ದಾರೆ. ನೀವು ಅನ್ಬೋದು ಅವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೆ? ಯಾರಾದರೂ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ಅಂದರೆ ಅವರ ಹೆಂಡತಿಯರಲ್ಲಿ ಇಲ್ಲವೇ ಗಂಡಂದಿರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಆ್ಯಕ್ಷನ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನಮ್ಮ ಕೋರ್ಟಿನ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಯಾರು ಎಷ್ಟು ಮದುವೆ ಆಗಿದ್ದಾರೆ, ಅವ್ರದ್ದು ಏನು ನಡೀತಾ ಇದೆ ಅಂತೇಳಿ ಇಣುಕಿ ನೋಡೋವಷ್ಟು. ನಾವೇ ಹೋಗಿ ಕೋರ್ಟಿನ ಬಾಗಿಲನ್ನು ತಟ್ಟಿದ್ರೂ ಕೂಡ ಅದನ್ನು ಕೇಳೋಕ್ಕೆ ಕೋರ್ಟ್ ಟೈಮನ್ನು ತೆಗೆದುಕೊಳ್ಳುತ್ತೆ, 10-12 ವರ್ಷ ತೆಗೆದುಕೊಳ್ಳುತ್ತೆ. ಸೊ ಕೋರ್ಟ್ ಅಂತೂ ಸ್ವತಃ ಯಾರಿಗೂ ಕೂಡ ಶಿಕ್ಷೆ ಕೊಡಲ್ಲ. ಬಟ್ ನಿಮ್ಮ ಗಂಡ ಅಥವಾ ಹೆಂಡತಿ ಕಂಪ್ಲೇಂಟ್ ರೈಸ್ ಮಾಡಿದರೆ ನಿಮಗೆ ಶಿಕ್ಷೆ ಆಗೇ ಆಗತ್ತೆ. ಸೊ ಬೈಗ್ಯಾಮಿ ಇರಬಹುದು ಅಥವಾ ಪಾಲಿಗ್ಯಾಮಿ ಇರಬಹುದು, ಭಾರತದ ಕಾನೂನಿನಲ್ಲಿ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ. ನೀವು ನಿಮ್ಮ ಹೆಂಡತಿ ಅಥವಾ ಗಂಡ ಬದುಕಿರುವಾಗ ಡಿವೋರ್ಸನ್ನು ತೆಗೆದುಕೊಳ್ಳದೆ 2ನೇ ಮದುವೆ, 3ನೇ ಮದುವೆ ಆದ್ರಿಯಪ್ಪ ಅಂತಂದರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ. ನಿಮಗೆ ಶಿಕ್ಷೆ ಸಿಕ್ಕೇ ಸಿಗತ್ತೆ. IPC 494ನ ಪ್ರಕಾರ ನಿಮಗೆ 7 ವರ್ಷದ ಶಿಕ್ಷೆ ಆಗ್ಬೋದು ಮತ್ತು ಜೊತೆಗೆ ಫೈನ್ ಕೂಡ ಬೀಳುತ್ತೆ. ನೀವೇನಾದರೂ ನಿಮಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದನ್ನು ಮುಚ್ಚಿಟ್ಬಿಟ್ಟು ಬೇರೆ ಪುರುಷನೊಂದಿಗೆ ಇಲ್ಲವೇ ಬೇರೆ ಮಹಿಳೆಯೊಂದಿಗೆ ಮೊದಲ ಮದುವೆಯನ್ನು ಮುಚ್ಚಿಟ್ಟು ಮದುವೆ ಆದ್ರಿಯಪ್ಪ ಅಂತಂದರೆ ಅದು ನಂಬಿಕೆ ದ್ರೋಹ ಮಾಡಿದಂಗೆ ಆಗುತ್ತೆ. ಅದಕ್ಕೆ IPC 495ನ ಅಂಡರ್ನಲ್ಲಿ 10 ವರ್ಷದ ತನಕ ಜೈಲು ಶಿಕ್ಷೆ ಆಗುತ್ತೆ, ಜೊತೆಗೆ ಫೈನ್ ಕೂಡ ಬೀಳುತ್ತೆ. ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ನೀವು ನಿಮ್ಮ ಗಂಡ ಅಥವಾ ಹೆಂಡತಿ ಬದುಕಿರುವಾಗ ಅವರಿಗೆ ಮೋಸ ಮಾಡಿಬಿಟ್ಟು 2ನೇ ಮದುವೆ, 3ನೇ ಮದುವೆ ಅಂತ ಆದರೆ ನಿಮಗೆ 7ರಿಂದ 10 ವರ್ಷದ ತನಕ ಜೈಲು ಶಿಕ್ಷೆ ಆಗುತ್ತೆ, ಜೊತೆಗೆ ಫೈನ್ ಕೂಡ ಬೀಳುತ್ತೆ. ಆದರೂ ಕೂಡ ನಮ್ಮ ಸಮಾಜದಲ್ಲಿ ನೀವು ನೋಡ್ಬೋದು, ಹೆಂಡತಿ ಬದುಕಿದ್ರೂ ಕೂಡ 2ನೇ ಮದುವೆ, 3ನೇ ಮದುವೆಯನ್ನು ಮಾಡ್ಕೊಂಡ್ಬಿಟ್ಟು ತಿರುಗ್ತಾ ಇರುವ ಬಹಳಷ್ಟು ಜನ ಇದ್ದಾರೆ. ನೀವು ಅನ್ಬೋದು ಅವರನ್ನು ಯಾಕೆ ಹಿಡಿದು ಜೈಲಲ್ಲಿ ಹಾಕ್ತಾ ಇಲ್ಲ, ಜೈಲುಗಳಲ್ಲಿ ಯಾಕೆ ಇಡ್ತಾ ಇಲ್ಲಪ್ಪ ಅಂತಂದರೆ ಆ 2 ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಡಬೇಕು, ನನಗೆ ಅನ್ಯಾಯ ಆಗಿದೆ, ನನ್ನ ಗಂಡ ನನಗೆ ಹೇಳದೇನೆ, ನನ್ನ ಅನುಮತಿ ಇಲ್ಲದೇ 2ನೇ ಮದುವೆ ಆಗಿದ್ದಾನೆ, ಮತ್ತೊಬ್ಬಳನ್ನು ಮನೆಯಲ್ಲಿ ತಂದು ಇಟ್ಕೊಂಡಿದ್ದಾನೆ ಅಂತೇಳಿ ಕಂಪ್ಲೇಂಟ್ ರೈಸ್ ಮಾಡಬೇಕು. ಸೊ ಆವಾಗ ಕೋರ್ಟಿಗೆ ಅದು ಹೋಯ್ತಪ್ಪ ಅಂತಂದರೆ ಕೋರ್ಟು ಇವನ ಮೇಲೆ
ಆ್ಯಕ್ಷನ್ ತೊಗೊಳುತ್ತೆ, 7ರಿಂದ 10 ವರ್ಷ ಇವನಿಗೆ ಜೈಲು ಶಿಕ್ಷೆ ಮಾಡಿಸುತ್ತೆ. ಆದರೆ ಈ ಥರನಾದ ಸಿಚುವೇಶನ್ಸ್ ಬಂದಾಗ ಗಂಡ ಏನಾದರೂ ಶ್ರೀಮಂತನಿದ್ದಪ್ಪ ಅಂತಂದರೆ, ಪವರ್ಫುಲ್ ಇದ್ದಪ್ಪ ಅಂತಂದರೆ, ಹೆಣ್ಮಕ್ಕಳು ಜೀವ ಭಯಕ್ಕಾದರೂ ಹೆದರಿಬಿಟ್ಟು ಇಲ್ಲ ನನಗೇನು ಸಿಗ್ತಾ ಇದೆ ಅದು ನನಗೆ ಸಿಕ್ಕರೆ ಸಾಕಲ್ಲ, ನನಗೆ ನನ್ನ ಮಕ್ಕಳಿಗೆ ಜೀವನ ನಡೆಸೋಕೆ ಮನೆ ಇದೆ, ಕಾರ್ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ನನಗೇನು ಕೊರತೆ ಆಗಿಲ್ಲ ಅಂತಂದರೆ ಅವ್ನು ಎಷ್ಟಾದರೂ ಮದುವೆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತೇಳಿ ಅವಳು ಬಿಡಕ್ಕೆ ರೆಡಿ ಆಗಿದ್ದರೆ ನೋ ಪ್ರಾಬ್ಲಮ್. ಸೊ ನೀವು ಎಷ್ಟು ಜನ ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಬಿಸ್ನೆಸ್ ಮ್ಯಾನ್ಗಳನ್ನು 2-3 ಮದುವೆ ಆಗಿದ್ರು ಕೂಡ ಹೊರಗಡೆ ತಿರುಗಾಡೋದನ್ನು ನೋಡ್ತಿರಲ್ಲ, ಆ ಸಿಚುವೇಶನ್ಗಳಲ್ಲಿ ಅವರ ಮೊದಲನೇ ಹೆಂಡತಿ, 2ನೇ ಹೆಂಡತಿ ಕಾಂಪ್ರಮೈಸ್ ಆಗಿರ್ತಾರೆ. ಸೊ ನನಗೇನು ಸಿಗಬೇಕೋ ಅದು ಸಿಕ್ಕರೆ ಸಾಕು, ಇವ್ನು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತೇಳಿ ಬಿಟ್ಟಿರ್ತಾನೆ. ಸೊ ಈ ಇಬ್ಬರು ಹೆಂಡತಿಯರಲ್ಲಿ ಯಾರೂ ಕಂಪ್ಲೇಂಟೇ ಹಾಕಲಿಲ್ಲಪ್ಪ ಅಂತಂದರೆ ಅವ್ನಿಗೇನು ಶಿಕ್ಷೆ ಆಗಲ್ಲ, ಆತ ಹೊರಗಡೆ ತಿರುಗಾಡ್ತಾ ಇರ್ತಾನೆ. ಈ ರೀತಿ ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ದ್ವಿಪತ್ನಿತ್ವಕ್ಕೆ ಮತ್ತು ಬಹುಪತ್ನಿತ್ವಕ್ಕೆ ಅವಕಾಶ ಇಲ್ಲ. ಅವಕಾಶ ಇಲ್ಲದೆ ಇರುವಾಗಲೂ ಕೂಡ ಜನ ಮದುವೆ ಆಗ್ತಾರೆ. ಅವ್ರಿಗೆ ಶಿಕ್ಷೆ ಆಗಬೇಕಪ್ಪ ಅಂತಂದರೆ ಅವರ ಹೆಂಡತಿಯರು ಕಂಪ್ಲೇಂಟ್ ಕೊಡಬೇಕು. ಅವ್ರು ಕೊಡಲಿಲ್ಲಪ್ಪ ಅಂತಂದರೆ ಇವ್ರಿಗೆ ಯಾವುದೇ ಒಂದು ಶಿಕ್ಷೆ ಆಗಲ್ಲ, ಇವ್ರು ಎಷ್ಟು ಬೇಕಾದರೂ ಮದುವೆ ಆಗ್ಬೋದು. ಇನ್ನು ಮುಸ್ಲಿಂ ಪುರುಷರಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರು 4 ಹೆಂಡತಿಯರನ್ನು ಮದುವೆ ಆಗ್ಬೋದು. ಕಾನೂನಿನಲ್ಲಂತೂ ಅನುಮತಿ ಇದೆ, ಬರೀ ಗಂಡು ಮಕ್ಕಳಿಗಿದೆ. ಈ ವಿಷಯದ ಮೇಲೆ ನನ್ನ ಫೈನಲ್ ಕನ್ಕ್ಲೂಷನನ್ನು ಹೇಳುವುದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ನೀವೇನಾದರೂ ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ, ನಿಮಗೆ ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ. ಈಗ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ನಿಮಗೆ ಇಷ್ಟ ಇದೆಯಪ್ಪ ಅಂತಂದರೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಿ, ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗಿ. ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಹನುಮಂತನ ಥರ ಇರಿ, ಮದುವೆ ಆದ ನಂತರ ನೀವು ಶ್ರೀರಾಮಚಂದ್ರನ ಥರ ಇರಿ. ಒಂದು ವೇಳೆ ಆ ಮದುವೆ ಏನಾದರೂ ನಡೀಲಿಲ್ಲಪ್ಪ ಅಂತಂದರೆ, ಮುರಿದು ಬಿತ್ತಪ್ಪ ಅಂತಂದರೆ, ತಪ್ಪಿಗೆ ಸರಿಯಾಗಿ ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ. ಓರ್ವ ಗ್ರೇಟ್ ವ್ಯಕ್ತಿ ಆಗೋಕ್ಕೆ ಟ್ರೈ ಮಾಡಿ, ಗ್ರೇಟ್ ಮ್ಯಾನ್ ಆಗೋಕ್ಕೆ, ಗ್ರೇಟ್ ವುಮನ್ ಆಗೋಕ್ಕೆ ಟ್ರೈ ಮಾಡಿ. ಎಲ್ಲೂ ಕೂಡ ದಾರಿ ತಪ್ಪಕ್ಕೆ ಹೋಗಬೇಡಿ. ಸೊ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾ ಇದ್ದರೆ ಮೊದಲ ಮದುವೆಗೆ ಡಿವೋರ್ಸನ್ನು ಕೊಟ್ಟುಬಿಟ್ಟು ಅದಾದ ನಂತರ ಮತ್ತೆ ಮದುವೆ ಆಗಿ. ಸೊ ಮೊದಲನೇ ಗಂಡನಿಗೆ ಇಲ್ಲವೇ ಹೆಂಡತಿಗೆ ಡಿವೋರ್ಸನ್ನು ಕೊಡದೆ ಅವ್ರು ಬದುಕಿರುವಾಗಲೇ ಮತ್ತೊಂದು ಮದುವೆ ಆಗೋಕ್ಕೆ ಹೋಗ್ಬಿಡಿ, ತುಂಬಾ ಕಾಂಪ್ಲೆಕ್ಸ್ ಲೈಫ್ ಆಗಿಬಿಡುತ್ತೆ. ಸೊ ಇನ್ನು ನಿಮ್ಮ ಲೈಫು ನಿಮ್ಮ ಇಷ್ಟ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.